ನಮಸ್ಕಾರ ಎಲ್ಲರಿಗೂ. ನನ್ನ ಸಹೃದಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನನ್ನ ಹೆಸರು ಸುವರ್ಣ. ಇಂದು ನಾವು ತಿಳಿಯೋಣ ಅಕ್ರೂರರು ಬೃಂದಾವನಕ್ಕೆ ಬಂದ ಕತೆ ಮತ್ತು ಶ್ರೀಕೃಷ್ಣ ಮಧುರಕ್ಕೆ ಹೋದ ಕಥೆಯನ್ನು. ಮಧುರಾದ ಕ್ರೂರ ರಾಜನಾದ ಕಂಸನಿಗೆ ಈಗ ಸ್ಪಷ್ಟವಾಗಿತ್ತು ಕೃಷ್ಣ ಮತ್ತು ಬಲರಾಮ ಅವನ ಶತ್ರು ಎಂದು. ಅವನು ಅವರನ್ನು ಮಧುರಕ್ಕೆ ಕರೆಯಿಸಲು ಒಂದು ಯೋಜನೆ ಮಾಡಿದನು. ಅವನ ಮಂತ್ರಿಯಾದ ಅಕ್ರೂರರನ್ನು ಕರೆದು ಅಕ್ರೂರರಿಗೆ ಹೇಳಿದನು, ನೀನು ಬೃಂದಾವನಕ್ಕೆ ಹೋಗಿ ಅಲ್ಲಿ ಶ್ರೀಕೃಷ್ಣ ಮತ್ತು ಬಲರಾಮನನ್ನು ಕರೆದುಕೊಂಡು ಬಾ. ಇಲ್ಲಿ ಧನುರ್ವಿದ್ಯಾ ಉತ್ಸವ ನಡೆಯಲಿದೆ. ಆದರೆ ಕಂಸನ ಉದ್ದೇಶ ಬೇರೆಯಾಗಿತ್ತು. ಅವರಿಬ್ಬರನ್ನು ಮಧುರಕ್ಕೆ ಕರೆಯಿಸಿ ಕೊಲ್ಲುವುದಾಗಿತ್ತು. ಅಕ್ರೂರನು ಕಂಸನ ಮಾತಿನಂತೆ ಕೃಷ್ಣ ಮತ್ತು ಬಲರಾಮನನ್ನು ಕರೆಯುವುದಕ್ಕೆ ಹೊರಟರು. ಅಕ್ರೂರನು ತುಂಬ ಸಂತೋಷವಾಗಿದ್ದರು, ಏಕೆಂದರೆ ಅವರು ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರು. ಅವನು ಯೋಚಿಸಿದನು, ಇದು ನನ್ನ ಭಾಗ್ಯ, ನಾನು ಶ್ರೀಕೃಷ್ಣನನ್ನು ನೇರವಾಗಿ ಭೇಟಿಯಾಗುತ್ತಿದ್ದೇನೆ ಎಂದು ಸಂತೋಷದಿಂದ ರಥದಲ್ಲಿ ಬೃಂದಾವನಕ್ಕೆ ಹೊರಟರು. ಅಕ್ರೂರರು ಬೃಂದಾವನಕ್ಕೆ ತಲುಪಿದರು. ಅಲ್ಲಿಯ ದಟ್ಟ ಅರಣ್ಯ, ಗೋವುಗಳ ಗುಂಪು, ಮಕ್ಕಳ ನಗು ಕಂಡು ಅವರು ಸಂತೋಷಪಟ್ಟರು. ಸ್ವಲ್ಪ ಸಮಯದ ನಂತರ ಅಕ್ರೂರರು ಕೃಷ್ಣ ಮತ್ತು ಬಲರಾಮನನ್ನು ಕಂಡರು. ಆಗ ಅವರು ಅವರ ರಥದಿಂದ ಇಳಿದು ಶ್ರೀಕೃಷ್ಣನ ಕಾಲಿಗೆ ನಮಸ್ಕಾರ ಮಾಡಿದರು. ಬಲರಾಮ ಶ್ರೀಕೃಷ್ಣನು ಅಕ್ರೂರರನ್ನು ಸ್ವಾಗತಿಸಿದರು ಮತ್ತು ನಂದ ಮಹಾರಾಜರ ಮನೆಗೆ ಕರೆದುಕೊಂಡು ಹೋದರು. ಅಕ್ರೂರನು ನಂತರ ಕಂಸನ ಸಂದೇಶವನ್ನು ತಿಳಿಸಿದ. ಮಧುರಾದಲ್ಲಿ ದೊಡ್ಡ ಉತ್ಸವ ನಡೆಯುತ್ತಿದೆ, ನೀವು ಅಲ್ಲಿಗೆ ಬರಬೇಕು. ಈ ಮಾತನ್ನು ಕೇಳಿಸಿಕೊಂಡ ನಂದ ಮಹಾರಾಜರು ಮತ್ತು ಯಶೋದಗೆ ದುಃಖವಾಯಿತು. ಅವರು ಶ್ರೀಕೃಷ್ಣನನ್ನು ಹೋಗಲು ತಡೆದರು. ಶ್ರೀಕೃಷ್ಣ ಯಶೋದ ಮತ್ತು ನಂದ ಮಹಾರಾಜರ ಮನವೊಲಿಸಿದನು. ಕೃಷ್ಣ ಮತ್ತು ಬಲರಾಮ ಅಕ್ರೂರರ ಜೊತೆಗೆ ಮಧುರಕ್ಕೆ ಹೊರಡಲು ಸಿದ್ಧರಾದ. ಬೃಂದಾವನದಲ್ಲಿ ತುಂಬ ದುಃಖದ ವಾತಾವರಣ ನಿರ್ಮಾಣವಾಗಿತ್ತು. ಕೃಷ್ಣ ಮತ್ತು ಬಲರಾಮನು ಅಕ್ರೂರರ ರಥದಲ್ಲಿ ಕುಳಿತರು. ಈ ಸುದ್ದಿಯನ್ನು ಕೇಳಿದ ಬೃಂದಾವನದ ಜನರಿಗೆ ಬಹಳ ದುಃಖವಾಯಿತು. ಕೆಲವರು ಅತ್ತರು, ಕೆಲವರು ರಥದ ಮುಂದೆ ಬಂದು ನಿಂತರು. ಅಕ್ರೂರರು ರಥವನ್ನು ಚಲಾಯಿಸಿದರು. ಗೋಪಿಕೆಯರು ರಥದ ಹಿಂದೆ ಓಡಿದರು. ಕೃಷ್ಣನನ್ನು ನೋಡುತ್ತಾ ಅತ್ತರು. ಕೃಷ್ಣನು ಅವರನ್ನು ಸಮಾಧಾನ ಪಡಿಸಿದರು. ನಿಧಾನವಾಗಿ ರಥವು ಮುಂದಕ್ಕೆ ಸಾಗಿತ್ತು. ಮಧುರಕ್ಕೆ ಹೋಗುವ ದಾರಿಯಲ್ಲಿ ಅಕ್ರೂರರು ಯಮುನಾ ನದಿಯಲ್ಲಿ ಸ್ನಾನ ಮಾಡಲು ಇಳಿದರು. ಅವನು ನೀರಿನಲ್ಲಿ ಮುಳುಗಿದಾಗ ಕೃಷ್ಣನು ವಿಷ್ಣುವಿನ ರೂಪದಲ್ಲಿ ಮತ್ತು ಬಲರಾಮನು ಆದಿಶೇಷನ ರೂಪದಲ್ಲಿ ಪ್ರಕಾಶಿಸುತ್ತಿರುವುದನ್ನು ಕಂಡನು. ಇದನ್ನು ನೋಡಿ ಅಕ್ರೂರರು ಅವರಿಗೆ ಭಕ್ತಿಯಿಂದ ಕೈಮುಗಿದರು. ಆ ನಂತರ ಕೃಷ್ಣ ಬಲರಾಮರು ಮಧುರಕ್ಕೆ ತಲುಪಿದರು. ಇದರಿಂದ ಬೃಂದಾವನದ ಲೀಲೆಗಳು ಮುಗಿಯುತ್ತವೆ ಮತ್ತು ಮಧುರಾದ ಲೀಲೆಗಳು ಆರಂಭವಾಗಿದ್ದವು. ಮುಂದಿನ ಭಾಗದಲ್ಲಿ ತಿಳಿಯೋಣ ಕಂಸವಧೆ. ಈ ನಮ್ಮ ಶ್ರೀಕೃಷ್ಣನ ಕಥೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಜೈ ಶ್ರೀಕೃಷ್ಣ ಎಂದು. ನಮಸ್ತೆ.